ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವಮೂಲ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಹಿಂದೆ 2 ಶ್ಲೋಕಗಳನ್ನು ನಾವು ಕೇಳಿದ್ವಿ, ರಾಯರ ಮಹಿಮೆಗಳನ್ನು ಕೇಳಿದ್ವಿ. ಯಾಕೆ ಈ ಅಪ್ಪಣಾಚಾರ್ಯರ ಈ ಸ್ತೋತ್ರದ ಒಂದೊಂದು ಶ್ಲೋಕವನ್ನು ಪಾರಾಯಣ ಮಾಡಬೇಕು, ನಮಗೇನು ಲಾಭ ಎಲ್ಲ ತಿಳ್ಕೊಳ್ತಾ ಬರ್ತಾ ಇದ್ದೀವಿ. ಹಾಗೆ ಇನ್ನೊಂದು ಅಪರೂಪದ ಶ್ಲೋಕ, ಇದು 3ನೇ ಶ್ಲೋಕ ಈ ಸ್ತೋತ್ರದಲ್ಲಿ. ಇದನ್ನು ಪಾರಾಯಣ ಮಾಡಿದಾಗಲೂ ವಿಶೇಷವಾಗಿ ರಾಯರು ರಕ್ಷಣೆ ಮಾಡ್ತಾರೆ. ಅದಕ್ಕೊಂದು ಸಣ್ಣ ಮಹಿಮೆಯನ್ನು ಮೊದಲು ನೋಡಿ ನಂತರ ಆ ಶ್ಲೋಕಕ್ಕೆ ಬರೋಣ. ಒಮ್ಮೆ ಒಬ್ಬರು, ಅವರ ಹೆಸರು ಬಹಳ ಪ್ರಸಿದ್ಧ, ಹಲವರಿಗೆ ಗೊತ್ತಿರಬಹುದು, ಕೆಲವರು ಮರೆತೂ ಇರಬಹುದು. ಸುರಪುರದ ಆನಂದದಾಸರು ಅಂತ ಹೆಸರು. ಈ ಆನಂದದಾಸರು ರಾಯರ ಅತ್ಯಂತ ಭಕ್ತರು. ರಾಯರು ಅಂದರೆ ಅವರಿಗೆ ರೋಮಾಂಚನ ಆಗುತ್ತೆ, ಹೆಸರು ಕೇಳಿದ ಕೂಡಲೇ ಕಣ್ಣಲ್ಲಿ ನೀರು ಬರುತ್ತೆ, ಅಂಥ ಭಕ್ತಿ. ಇವರು ಮಂತ್ರಾಲಯ ಕ್ಷೇತ್ರಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದರು. ಯಾವ ಸಮಯದಲ್ಲಿ? ಆರಾಧನೆ ಸಮಯದಲ್ಲಿ, ಮಧ್ಯಾರಾಧನೆ ಗುರುರಾಯರದು. ಆ ಸಮಯದಲ್ಲಿ ರಾಯರು ನೋಡಬೇಕು ಅಂತ. ಆದರೆ ತುಂಗಭದ್ರಾ ಪ್ರವಾಹ ಆ ಸಮಯದಲ್ಲಿ, ರಾಯರ ದರ್ಶನ ಮಾಡೋದಿರಲಿ, ಹತ್ತಿರಕ್ಕೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಂತೂ ಮಾಡಿಬಿಟ್ರು, ಇಲ್ಲ ನಾನು ರಾಯರನ್ನು ನೋಡಲೇಬೇಕು, ಆರಾಧನೆ ಸಮಯದಲ್ಲಿ ವಿಶೇಷವಾಗಿ ಭಕ್ತರಿಗೆ ಅನುಗ್ರಹ ಮಾಡಲಿಕ್ಕೆ ಅಂತ ಕಾಯ್ತಾ ಇರ್ತಾರೆ, ವೃಂದಾವನದಿಂದ ನೋಡ್ತಾ ಇರ್ತಾರೆ, ನಾನು ಹೋಗಬೇಕು, ಅನುಗ್ರಹ ಪಡಿಲೇಬೇಕು. ಅಂದರೆ ಅಂಥ ಭಕ್ತಿ ರಾಯರ ಮೇಲೆ, ದೇವರ ಮೇಲೂ ಅಷ್ಟೇ ಶ್ರದ್ಧೆ, ಭಕ್ತಿ. ಏನು ಬೇಕಾರಾಗಲಿ ರಾಯರ ದೃಷ್ಟಿಗೆ ನಾನು ಬೀಳ್ಬೇಕಷ್ಟೆ. ಆ ಭಕ್ತಿ ಅಷ್ಟಿತ್ತಲ್ಲ, ಆ ಭಕ್ತಿಯಿಂದ ಹೊರಟು ಬಿಟ್ರು. ಮಂತ್ರಾಲಯದ ಹತ್ತಿರಕ್ಕೆ ಬರ್ತಾರೆ, ದೋಣಿ ನೋಡ್ತಾರೆ. ಅಂಬಿಗ ಇದ್ದ, ಇಬ್ಬರಿದ್ರು ಅಂಬಿಗರು. ಅವ್ರು ಹೇಳ್ತಾರೆ, ಸ್ವಾಮಿ ಈ ಸಮಯದಲ್ಲಿ ನೀವು ಈ ನದಿಯಿಂದ ದಾಟ್ಕೊಂಡು ಹೋಗಿ ರಾಯರ ದರ್ಶನ ಮಾಡೋದು ಅನ್ನೋದು ಅಸಾಧ್ಯ, ಅದು ಬೇಡ. ಯಾಕೆಂದ್ರೆ ನಮಗೆ ಹೆದರಿಕೆ ಆಗ್ತಾ ಇದೆ, ನಮ್ಮ ಜೀವಕ್ಕೂ ತುತ್ತಾಗಿ ಮಾಡ್ಕೊಳ್ಬೇಕಾಗೋ ಪರಿಸ್ಥಿತಿ ಇದೆ, ನಾವು ನಮ್ಮ ಜೀವನ ಕಳ್ಕೊಳ್ಳೋ ಪರಿಸ್ಥಿತಿ, ನೀವು ಹೋಗ್ಬಿಡ್ತೀರಿ, ಬೇಡ ಅಂತ. ಇಲ್ಲ ಪರವಾಗಿಲ್ಲ, ನಾನು ನೋಡಲೇಬೇಕು ಗುರುರಾಯರನ್ನ, ಏನು ಬೇಕಾರಾಗಲಿ ಅಂತ. ಕೆಲವು ಸಲ ಈ ಶ್ರದ್ಧಾಭಕ್ತಿ ಅತಿರೇಕ ಆದಾಗ ಅಪಾಯಕ್ಕೀಡಾಗೋ ಸಂಭವ ಇದೆ. ಅಂಬಿಗರಂತಾರೆ, ಬೇಡ ಸ್ವಾಮಿ ಬೇಡ, ಇಲ್ಲ ಅಂತ. ಸರಿ, ಅಂಬಿಗರಿಗೆ ಅವ್ರಿಗೇನು ಆಯಿತು ಅಂತ ಆಸೆಯಿಂದ ಅವರು, ಯಾಕೆಂದರೆ ದೋಣಿಯನ್ನು ನಡೆಸಿದಾಗ ಒಂದಿಷ್ಟು ಕಾಣಿಕೆ ಕೊಡ್ತಾರಲ್ಲ ಅಂಬಿಗರಿಗೂ ದುಡ್ಡನ್ನು. ಸರಿ ಆಯಿತು ಅಂತ ಹೇಳಿ, ಎಲ್ಲಿ ಓಡಿಸ್ತೇವೆ ಬನ್ನಿ ಸ್ವಾಮಿ ಅಂತ ಅಂದ್ಬಿಟ್ರು. ಆಯಿತು ಅಂತ ಶುರುವಾಯಿತು. ತುಂಗಭದ್ರಾ ನದಿಯ ಮಧ್ಯಕ್ಕೆ ಬಂದಿದ್ದಾರೆ. ಪ್ರವಾಹದಲ್ಲಿ ಹಾಗೂ ಹೀಗೂ ಬಂದರು ಮಧ್ಯಕ್ಕೆ ಬಂದಿದ್ದಾರೆ. ಇನ್ನೇನು ಸ್ವಲ್ಪ ಹತ್ತಿರ ಇತ್ತು ರಾಯರ ಸನ್ನಿಧಾನಕ್ಕೆ ಬರಲಿಕ್ಕೆ ಆ ಕಾಲದಲ್ಲಿ. ಅಷ್ಟೊತ್ತಿಗೆ ಜೋರು ಪ್ರವಾಹ ಬರ್ತಾ ಇದೆ, ಹತ್ತಿರಕ್ಕೆ ಗೊತ್ತಾಗ್ಬಿಡ್ತು. ಇನ್ನು ಉಳಿಯೆಲ್ಲ ದಡಕ್ಕಾರು ಸೇರ್ಕೊಂಡ್ಬಿಡೋಣ ಅಂತ, ಸ್ವಾಮಿ ನಮ್ಗೆ ಗೊತ್ತಿಲ್ಲ, ನಾವಿಬ್ಬರು ಹಾರ್ಬಿಡ್ತೀವಿ ಅಂತ ಹಾರೇ ಬಿಟ್ರು ಅವರು. ಇವರು ಸುರಪುರದ ಆನಂದದಾಸರು, ಅಯ್ಯೋಯ್ಯೋ ಇವರಿಬ್ಬರನ್ನು ನಂಬ್ಕೊಂಡು ಬರೋದಿರಲಿ, ನನ್ನ ಕಥೆ ಇವತ್ತು ತುಂಗಭದ್ರಾ ನದಿಯಲ್ಲಿ ಮುಳುಗೋದಷ್ಟೇ, ಮುಗೀತು ನನ್ನ ಕಥೆ, ನನ್ನ ಪ್ರಾಣ ಹೋಯ್ತು ಇವತ್ತು ಅಂತ ಅಂದ್ಕೊಂಡ್ಬಿಟ್ರು, ಮುಗೀತು. ಈ ಕಡೆ ಇಬ್ಬರು ಅಂಬಿಗರು ನಾವು ಬರ್ತೀವಿ ಅಂತ ಹೊರಟೇ ಬಿಟ್ರು, ಹಾರ್ಕೊಂಡು ತಡ ಸೇರ್ಕೊಂಡ್ಬಿಟ್ರು ಅವರು, ಹೇಗೋ ಮಾಡಿಕೊಂಡು. ಇವರು ಸಿಗಾಕೊಂಡ್ಬಿಟ್ಟಿದ್ದಾರೆ, ಕಣ್ಣು ಮುಚ್ಚಿಬಿಟ್ರು. ಏನಲ್ಲಿ ಇವ್ರಿಗೆ ಈಜು ಬರಲ್ಲ, ಏನೂ ಸಾಧ್ಯನೇ ಇಲ್ಲ. ಕಣ್ಣು ಮುಚ್ಚಿಕೊಂಡು, ಗುರುರಾಯರೇ ನಿಮ್ಮ ದೃಷ್ಟಿ ನನ್ನ ಮೇಲಿರಲಿ, ಕಾಪಾಡಿ ಅಂತ ಅಷ್ಟೇ, ನಿಮ್ಮನ್ನು ನೋಡಬೇಕು ಅಂತ ಬಂದಿದ್ದೀನಿ ನಿಮ್ಮ ಹತ್ರ ಅಂದ್ಕೊಂಡು ಕಣ್ಣು ಮುಚ್ಚಿದ್ದಾರೆ. ಈ ಕಣ್ಣು ಮುಚ್ಚಿ ಒಂದು 10 ನಿಮಿಷ ಆದಮೇಲೆ ಅವ್ರಿಗೆ ಎಚ್ಚರ ಆಯಿತು. ಅಷ್ಟು ಹಂಗೆ ಕಣ್ಣು ಮುಚ್ಚಿಬಿಟ್ಟಿದ್ದಾರೆ. ನೋಡಿದ್ರೆ ಮುಳುಗಿಲ್ಲ. ಅಷ್ಟೊತ್ತಿಗೆ ಏನಾಗಿದೆ ಅಂದರೆ, ಇಬ್ಬರು ಅಂಬಿಗರು ಹಾರಿದ್ರಲ್ಲ, ಅದೇ ಥರ ಇನ್ನಿಬ್ಬರು ಅಂಬಿಗರು ಇವರು ಇದಕ್ಕೆ ಆ ಕಡೆ ಈ ಕಡೆ ಅದನ್ನು ಚಲಿಸ್ತಾ ಇದ್ದಾರೆ, ಮುಂದೆ ಹೋಗೋ ಥರ ದೋಣಿಯನ್ನು. ಇಬ್ಬರು ಆಶ್ಚರ್ಯ, ಕಾವಿ ಶಾಟಿನ ಹಾಕ್ಕೊಂಡಿದ್ದಾರೆ ಇಬ್ಬರು, ಒಬ್ಬರಲ್ಲ. ಕಾವಿ ಶಾಟಿನ ಹಾಕ್ಕೊಂಡು
ಹೀಗೆ ದೋಣಿನ ಮುಂದರಿಸ್ತಾ ಇದ್ದಾರೆ. ಹೆದರ್ಕೊಂಬೇಡಿ ನೀವು, ನಾವಿದೀವಿ, ರಕ್ಷಣೆ ಮಾಡ್ತೀವಿ ಅಂತ. ಇವ್ರಿಗೆ ಮೊದಲೇ ತಲೆ ಕೆಟ್ಟು ಹೋಗ್ಬಿಟ್ಟಿದೆ, ಏನೂ ಗೊತ್ತಾಗ್ತಾ ಇಲ್ಲ. ಕಣ್ಣು ತೆಗಿತಾರೆ, 10 ನಿಮಿಷ ಆದರೂ ನಾನು ಇದೀನ ಅಂತ ಅವ್ರಿಗೆ. ಆ ಥರ ಪ್ರವಾಹದಲ್ಲಿ. ನಿಮ್ಮ ಹೆಸರೇನು ಅಂತ ಕೇಳ್ತಾರೆ. ನಿಮ್ಮ ಹೆಸರು ಅಂತ ಇಬ್ಬರ ಹತ್ರನೂ ಕೇಳ್ತಾರೆ. ಸುರಪುರದ ಆನಂದದಾಸರು ಒಬ್ಬರು ಹೇಳ್ತಾರೆ, ನನ್ನ ಹೆಸರು ರಾಘಪ್ಪ ಮಂಚಾಲೆ ಅಂತ ಒಬ್ಬರ ಹೆಸರು ಹೇಳ್ತಾರೆ. ಇನ್ನೊಬ್ಬರ ಹೆಸರು ಹೇಳ್ತಾರೆ ವಾದಪ್ಪ ಮಂಚಾಲೆ ಅಂತ ನನ್ನ ಹೆಸರು ಅಂತ. ಇಬ್ಬರ ಹೆಸರು ಹೇಳ್ತಾರೆ. ಇವ್ರು ತಲೆಗೆ ಹೋಗ್ಲೇ ಇಲ್ಲ ಈ ಪುಣ್ಯಾತ್ಮನಿಗೆ, ಆನಂದದಾಸರಿಗೆ. ಆಯಿತು ಅಂಥೇಳಿ ದಡದ ತನಕ ಕರ್ಕೊಂಬರ್ತಾರೆ. ಬಂದು ಆಯಿತು ಅಂತ ಇವ್ರು ಹಿಂಗೆ ತಿರುಗ್ತಾರೆ ಈ ಕಡೆ. ಇಬ್ಬರು ಇಲ್ವೇ ಇಲ್ಲ, ಕಾಣಿಸೋದಿಲ್ಲ. ಆ ಜ್ಞಾನೋದಯ ಆಗತ್ತೆ ಇವ್ರಿಗೆ. ಅಯ್ಯಯ್ಯೋ, ನನ್ನ ಹತ್ರಕ್ಕೆ ಬಂದು ಗುರುಗಳ ದೃಷ್ಟಿ ಅಂದರೆ ವೃಂದಾವನದ ಹತ್ರ ನಾನು ಹೋಗಿ ನೋಡಬೇಕಾಗಿಲ್ಲ. ರಾಯರೇ ನನ್ನನ್ನು ಈ ನದಿಯಿಂದ ದಾಟಿಸಿದ್ದಾರೆ. ಒಬ್ಬರು ರಾಯರು, ಇನ್ನೊಬ್ಬರು ವಾದೀಂದ್ರ ತೀರ್ಥರು. ಇಬ್ಬರೂ ಬಂದು ಸ್ವಯಂ ನನ್ನನ್ನು ಈ ನದಿಯಿಂದ ದಾಟಿಸಿದ್ದಾರೆ. ನನ್ನ ಪಕ್ಕನೇ ಇದ್ದರು ಇಬ್ಬರು, ನನಗೆ ಗೊತ್ತಾಗಲಿಲ್ಲ. ಎಂಥ ಆಶ್ಚರ್ಯ ನೋಡಿ. ರಾಯರು ನಮ್ಮ ಪಕ್ಕಕ್ಕಿದ್ರು, ರಾಯರು ಒಂದು ಗೊತ್ತಾಗಲಿಲ್ಲ. ಎಂಥ ಹಾಸ್ಯಾಸ್ಪದ ಆಯಿತು. ಕಷ್ಟ. ಕೊನೆಗೆ ಹೋಗ್ತಾರೆ, ಭಕ್ತಿ ಶ್ರದ್ಧೆ ನಮಸ್ಕಾರ ಮಾಡ್ತಾರೆ. ನನ್ನ ಪ್ರಾಣನ ಇವತ್ತು ರಕ್ಷಣೆ ಮಾಡಿದ್ರಿ. ಮುಖ್ಯ ಪ್ರಾಣ ದೇವರ ಅನುಗ್ರಹ ರಾಯರ ಮೇಲೆ ವಿಶೇಷ. ಅವ್ರು ನಂಬಿದರೆ ನಮ್ಮ ಪ್ರಾಣ ಗಟ್ಟಿಯಾಗಿರುತ್ತೆ. ಈ ಆನಂದದಾಸರ ಪ್ರಾಣನೂ ಹಾಗೆ ಉಳೀತು. ವಿಶೇಷವಾಗಿ ಅನುಗ್ರಹ ಮಾಡಿದರು. ಅಂದರೆ ಅವರ ಶ್ರದ್ಧೆ, ಅವರ ಭಕ್ತಿ ಎಷ್ಟು ರೀತಿಯಲ್ಲಿದೆಯೋ ಆ ಭಕ್ತಿ ಶ್ರದ್ಧೆ ನೋಡ್ಕೊಂಡು ರಾಯರ ಅನುಗ್ರಹ ಮಾಡ್ತಾರೆ. ಹಾಗಂತ ನಾವು ಯಾರು ಹೋಗ್ಬಿಟ್ಟು ಪ್ರವಾಹ ಬರ್ತಾರೆ ಪರವಾಗಿಲ್ಲ ಹೋಗೋಣ ಅಂತಂದರೆ ನಾವೇನು ಸುರಪುರದ ಆನಂದದಾಸರ ಥರ ಇರಲಿಕ್ಕಾಗಲ್ಲ. ಯಾಕಂದರೆ ಅವರ ಭಕ್ತಿ, ಅವರ ಶ್ರದ್ಧೆ ಬೇರೆ. ಆದರೆ ಅಂಥ ಭಕ್ತಿ ಶ್ರದ್ಧೆ ಇತ್ತು ಅನ್ನೋ ವಿಶ್ವಾಸ ನಮ್ಮ ಮೇಲೆ ನಮಗಿತ್ತು ಅಂದರೆ ರಾಯರು ಖಂಡಿತ ದರ್ಶನ ಕೊಟ್ಟೇ ಕೊಡ್ತಾರೆ, ಅನುಗ್ರಹ ಮಾಡ್ತಾರೆ. ಈ ಭಾಗದಿಂದ ನಮ್ಗೇನು ತಿಳಿತು ಅಂದರೆ, ನೀವು ರಾಯರನ್ನು ಭಕ್ತಿ ಶ್ರದ್ಧೆ ನಂಬಿದರೆ ಎಲ್ಲ ನೀಡ್ತಾರೆ, ಸಕಲ ಪ್ರದಾತ ಎಲ್ಲ ನೀಡ್ತಾರೆ ಅವರು ಅಂತ. ಇಷ್ಟು ಈ ಮಹಿಮೆಯಿಂದ ನಾವು ತಿಳಿಬೇಕಾದ ವಿಶೇಷ. ಈ ಮಹಿಮೆ ನಮಗೂ ಆಗಬೇಕಾ? ಎಂಥ ಸಂದರ್ಭದಲ್ಲೂ ರಾಯರು ನಮಗೆ ರಕ್ಷಣೆ ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನಿಮಗೆ ಬರಬೇಕಾ? ಮಾಡೇ ಮಾಡ್ತಾರಾ ಅಂತಂದರೆ ಖಂಡಿತ ಮಾಡ್ತಾರೆ. ಈ 3ನೇ ಶ್ಲೋಕವನ್ನು ವಿಶೇಷವಾಗಿ ನೀವು ಹೇಳ್ಕೊಳ್ಳಿ. ಪ್ರತಿನಿತ್ಯ ಹೇಳ್ಕೊಳ್ಬೇಕಾದ್ರೆ ಹೇಳ್ಕೊಳ್ತಾ ತುಪ್ಪದ ದೀಪವನ್ನು ರಾಯರ ಮುಂದೆ ಹಚ್ಚಿ, ಖಂಡಿತ ವಿಶೇಷ ಅನುಗ್ರಹ ಆಗುತ್ತೆ. ಹಾಗಾದ್ರೆ ಯಾವ ಶ್ಲೋಕ ಇದು ಅಂದರೆ, ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ವತು ಮಾಂ ಸದಾಯಂ. ಈ ಶ್ಲೋಕ ರಾಯರನ್ನ ವರ್ಣಿಸ್ತಾ ಇದೆ, ಪ್ರಹ್ಲಾದರಾಜರನ್ನು ವರ್ಣಿಸ್ತಾ ಇದೆ. ಎಂದೆಂದಿಗೂ ಆ ಪ್ರಹ್ಲಾದರಾಜರನ್ನು ಮರಿಬೇಡಿ. ಯಾಕೆಂದರೆ ಪ್ರಹ್ಲಾದರಾಜನಿಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ಹಿರಣ್ಯಕಶಿಪು ಅಂದರೆ, ಎಲ್ಲ ಕಷ್ಟನ ಪ್ರಹ್ಲಾದರಾಜನಿಗೆ ಗೆದ್ಕೊಂಬಂದರು. ನಿಮಗೆ ಪ್ರಹ್ಲಾದರಾಜರ ಥರ ಕಷ್ಟ ಬರುತ್ತೆ ಜೀವನದಲ್ಲಿ, ಯೋಚನೆ ಮಾಡಿ. ಯಾರಿಗೂ ಬರಲ್ಲ ಅಷ್ಟು. ನಾವು ನಮಗೆ ಬರೋ ಒಂದು ಕಷ್ಟನೇ ದೊಡ್ಡ ಕಷ್ಟ ಅಂದ್ಕೊಂಡಿರ್ತೀವಿ. ಆದರೆ ಪ್ರಹ್ಲಾದರಾಜರ ಥರ ಕಷ್ಟ ನಮ್ಮ ಜೀವನದಲ್ಲಿ ಬಂದಿರಲ್ಲ. ರಾಯರಿಗೆ ಪೂರಾಶ್ರಮದಲ್ಲಿದ್ದಾಗ ಎಷ್ಟು ಕಷ್ಟ ಇತ್ತು, ಆ ಕಷ್ಟ ನಮಗಿದೆಯಾ? ಇದಲ್ಲ. ಅಂಥ ಕಷ್ಟ ಅನುಭವಿಸಿದ ಅವರು ಖಂಡಿತ ಪರಿಹಾರ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಈ ಶ್ಲೋಕದ ಅರ್ಥಕ್ಕೆ ಬಂದಾಗ, ಶ್ರೀರಾಘವೇಂದ್ರ ಸಕಲ ಪ್ರದಾತ, ಎಲ್ಲ ನೀಡ್ತಾರೆ. ನಿಮ್ಗೇನು ಬೇಕೋ ಅದನ್ನು ಚೆನ್ನಾಗಿ ನೀಡ್ತಾರೆ. ನಿಮ್ಗೆ ದುಡ್ಡು ಬೇಕಾ? ತಕ್ಷಣ ಹೀಗೆ ಉದುರು ಬಿಡುತ್ತಾ ದುಡ್ಡು? ಅಲ್ಲ. ನಿಮ್ಮ ಭಕ್ತಿ ಶ್ರದ್ಧೆ ಹೇಗಿದೆಯೋ, ನಿಮಗೆ ಆ ಸಮಯಕ್ಕೆ ಬೇಕಾ ದುಡ್ಡು, ಅದರಿಂದ ಉಪಯೋಗಕ್ಕೆ ಬರುತ್ತಾ, ಖಂಡಿತ ದೊರಕಿಸ್ಕೊಡ್ತಾರೆ. ಇಲ್ಲ ದುಡ್ಡಿಂದ ಅಹಂಕಾರ ಬರುತ್ತಾ, ಸುಮ್ಮನೆ ನೀವು ಕಪಟತನದಿಂದ ನಾಟಕಕ್ಕೆ ಒಂದು ಮಾಡೋಣ, ಹೇಗಾದ್ರು ರಾಯರ ಸೇವೆ ಮಾಡಿದ್ರೆ ದುಡ್ಡು ಕೊಡ್ತಾರೆ, ಹಾಗೆಲ್ಲ ಕೊಡಲ್ಲ. ಆ ಹಿನ್ನೆಲೆ ಅವ್ರಿಗೆಲ್ಲ ಗೊತ್ತಿರುತ್ತೆ, ಅದು ನೋಡ್ಕೊಂಡು ಕೊಡ್ತಾರೆ. ಸಕಲ ಪ್ರದಾತ. ಸಕಲ ಅಂದ್ರೇನು? ಒಂಚೂರು ಉಳಿಸಲ್ಲ. ಈಗ ಕೆಲವರು ಹೇಳ್ತಾರೆ ನಾವು ಇಷ್ಟು ದಾನ ಕೊಡ್ತೀವಿ, ಕೊಡ್ಬೇಕಾದ್ರೆ ಏನು ಮಾಡ್ತಾರೆ? 100 ರೂಪಾಯಿ ಕೊಡೋ ಕಡೆ 10 ರೂಪಾಯಿ ಕೊಡೋದು, 1000 ರೂಪಾಯಿ ಕೊಡೋ ಕಡೆ 100 ರೂಪಾಯಿ ಕೊಡೋದು. ಇರುತ್ತೆ ಅವ್ರಿಗೆ ಶಕ್ತಿ, ಕೊಡಲ್ಲ. ಸ್ವಲ್ಪ ಕೊಟ್ಬಿಟ್ಟು ಮುಗಿಸ್ಬಿಡೋದು. ಹೀಗೆ ರಾಯರಲ್ಲ. ರಾಯರಂತ ಜಿಪುಣತನ ಮಾಡಲ್ಲ, ಇನ್ನೂ ಜಾಸ್ತಿನೇ ಕೊಡ್ತಾರೆ. ಅದನ್ನು ಸಕಲ ಅಂತ ಹೇಳಿದ್ದಾರೆ. ಕಲೆ ಚೂರು ಉಳಿಸ್ಕೊಡೋದಲ್ಲ ಕಲೆನ, ಸಕಲ ಚೂರು ಇರಲ್ಲ ಅಲ್ಲಿ, ಎಲ್ಲ ಸೇರಿಸಿ ತಗೊಳಪ್ಪ ಅಂತ ಕೊಟ್ಬಿಡ್ತಾರೆ. ಪ್ರದಾತ. ಯಾರು ಕೊಡ್ತಾರೆ? ಸ್ವಪಾದ ಕಂಜದ್ವಯ ಭಕ್ತಿ ಮಧ್ಯ. ಯಾರು ರಾಯರ ಪಾದಕಂಜ, ಪಾದ ಕಮಲ ಇದೆಯಲ್ಲ, ಆ ಪಾದಗಳಲ್ಲಿ ಯಾರು ಭಕ್ತಿಯನ್ನು ಇಟ್ಟಿರ್ತಾರೆ ಅವರಿಗೆ ಖಂಡಿತ ರಾಯರು ಎಲ್ಲ ನೀಡ್ತಾರೆ ಅಂತ. ಈಗ ತಾನೇ ನಾವು ಘಟನೆಯನ್ನು ಕೇಳಿದ್ವಿ ಸುರಪುರದ ಆನಂದದಾಸರ ಬಗ್ಗೆ.
ನೀರಲ್ಲಿ ಮುಳುಗೋ ಸ್ಥಿತಿಯಲ್ಲಿದ್ದಾರೆ, ಪ್ರವಾಹದಲ್ಲಿ, ತುಂಗಭದ್ರೆಯಲ್ಲಿ. ಭಕ್ತಿನಿಟ್ಟರು ರಾಯರ ಪಾದದಲ್ಲಿ ಬಂದರು ನೋಡಿ. ಸಕಲ ಪ್ರದಾತ, ಚೂರು ಏನೂ ಆಗಲಿಲ್ಲ, ಎಲ್ಲ ನೀಡಿದ್ರು ಅವ್ರಿಗೆ. ಬರೀ ಕಾಪಾಡಿದಷ್ಟೇ ಅಲ್ಲ, ಅವ್ರ ಮನಸ್ಸಿನಲ್ಲಿ ಏನಿತ್ತೋ ಅದನ್ನು ನೀಡಿದ್ರು. ಈ ಉದಾಹರಣೆ ನಮಗೆ ಸಾಕ್ಷಿ. ಬರೀ ಅವರೊಬ್ಬರೇ ಬರಲಿಲ್ಲ. ಸ್ವಪಾದ ಕಂಜ ದ್ವಯ ಭಕ್ತಿ ಮಧ್ಯ ಅಂದರೆ ಕೇವಲ ರಾಯರಲ್ಲಿ ಭಕ್ತಿ ಮಾಡಿದವ್ರಿಗಷ್ಟೇ ರಾಯರು ಕಾಪಾಡೋದಲ್ಲ. ರಾಯರ ಭಕ್ತರು, ರಾಯರ ಶಿಷ್ಯರು ಅಂತಿದ್ರೆ ಅವರ ಮೇಲೆ ನೀವು ಭಕ್ತಿ ಮಾಡಿದ್ರು ರಾಯರು ಕಾಪಾಡ್ತಾರೆ. ಹಾಗೆ ರಾಯರ ರಾಯರ ತನ್ನವರು ಅಂತ ಯಾರು ಅನ್ಕೊಂಡಿದ್ದಾರೆ? ರಾಯರಿಗೆ ತನ್ನವರು ಅಂದರೆ ಒಂದು ಭಗವಂತ ಮತ್ತು ತಮ್ಮ ಶಿಷ್ಯರು, ತಮ್ಮ ಗುರುಗಳು, ಎಲ್ಲರೂ. ಇವ್ರ ಮೇಲೆ ನೀವು ಭಕ್ತಿ ಮಾಡಿದರೆ ರಾಯರಲ್ಲಿ ಬರ್ತಾರೆ, ನಿಮ್ಗೆ ಅನುಗ್ರಹ ಮಾಡ್ತಾರೆ. ನೀವು ನರಸಿಂಹದೇವರ ಮೇಲೆ ಭಕ್ತಿ ಮಾಡಿದ್ರ, ಪ್ರಹ್ಲಾದರು ರಾಯರಾಗಿ ಬಂದು ಅನುಗ್ರಹ ಮಾಡ್ತಾರೆ, ನಮಗೆ ರಾಯರ ಅನುಗ್ರಹಿಸ್ತಾರೆ. ಹಾಗೆ ರಾಯರ ವೃಂದಾವನದ ಪಕ್ಕನೇ ನೋಡ್ಬೋದು ನೀವು, ಮಂತ್ರಾಲಯ ಕ್ಷೇತ್ರದಲ್ಲಿ ವಾದೀಂದ್ರ ತೀರ್ಥರ ವೃಂದಾವನ ಇದೆ. ನೀವು ವಾದೀಂದ್ರ ತೀರ್ಥರನ್ನ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ, ನಿಮಗೆ ರಾಯರ ಅನುಗ್ರಹ ಮಾಡ್ತಾರೆ. ರಾಯರು ಇಂಥವ್ರಿಗೆ ಒಲಿಯಲ್ಲ ಅಂತಿಲ್ಲ, ಎಲ್ರಿಗೂ. ಸುರಪುರದ ಆನಂದದಾಸರಿಗೆ ಈ ಕಡೆ ವಾದೀಂದ್ರ ತೀರ್ಥರು ಬಂದರು, ರಾಘವೇಂದ್ರ ಸ್ವಾಮಿಗಳು ಬಂದರು, ಇಬ್ಬರೂ ಅನುಗ್ರಹ ಮಾಡಿದರು. ಹೀಗೆ ರಾಯರು ಅಪಣಾಚಾರ್ಯರನ್ನು ನೀವು ಪ್ರಾರ್ಥನೆ ಮಾಡಿದ್ರು ಅನುಗ್ರಹಿಸ್ತಾರೆ. ಅದರಿಂದ ರಾಯರು ಹೇಗೆ ಅಂದರೆ ಅವರ ಭಕ್ತರನ್ನು ನೀವು ಹಿಡಿದ್ರು ರಾಯರು ಬರ್ತಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸ್ವಪಾದ ಕಂಜ ದ್ವಯಭಕ್ತಿ ಮಧ್ಯ ಅಂತ ಹೇಳಿದ್ದಾರೆ. ಇನ್ನು ರಾಯರ ದೃಷ್ಟಿ ಹೇಗಿರುತ್ತೆ ಅಂದರೆ ಅಘಾತ್ರಿ ಸಂಭೇದನ ದೃಷ್ಟಿ, ವಜ್ರಾಯುಧ ಥರ ಅಂತೆ ರಾಯರ ಒಂದು ದರ್ಶನ. ರಾಯರ ವೃಂದಾವನದ ಮುಂದೆ ನಿಂತಾಗ ರಾಯರಿಗೇನು ಕಾಣಿಸ್ತಾ ಇರುತ್ತೆ ಅಂದರೆ ನಮ್ಮ ಪಾಪದ ಮೂಟೆಗಳು ಕಾಣ್ತಾ ಇರುತ್ತೆ. ಪಾಪದ ಮೂಟೆಗಿಂತ ಪಾಪದ ಬೆಟ್ಟ ಅನ್ಬೇಕು. ಅದ್ರಿ ಅಂತಾರೆ. ಅಘ ಅಂದರೆ ಪಾಪ, ಅದ್ರಿ ಅಂದರೆ ಬೆಟ್ಟ. ಪಾಪದ ಬೆಟ್ಟ ಎಲ್ಲ ಕಾಣ್ತಾ ಇದೆ. ಈ ಬೆಟ್ಟನೆಲ್ಲ ಪುಡಿ ಪುಡಿ ಮಾಡಬೇಕು ಅಂದ್ರೆ ವಜ್ರಾಯುಧ ಬೇಕು. ಹಿಂದೆ ಇಂದ್ರದೇವರು ಏನು ಮಾಡಿದ್ರು, ವಜ್ರಾಯುಧ ತಗೊಂಡು ಈ ಪರ್ವತಗಳಿಗೆಲ್ಲ ರೆಕ್ಕೆ ಎತ್ತು ಹಾರಾಡ್ತಾ ಇದ್ವು. ರೆಕ್ಕೆಗಳೆಲ್ಲ ಕಟ್ ಮಾಡಬೇಕು, ಇಲ್ಲಾಂದರೆ ಪ್ರಜೆಗಳಿಗೆ ಹಿಂಸೆ ಆಗುತ್ತೆ, ತೊಂದರೆ ಮಾಡ್ತಾ ಇದ್ದಾವೆ ಎಲ್ಲ ಪರ್ವತಗಳು ಅಂತ ಆ ರೆಕ್ಕೆಯನ್ನು ಕಡಿದ್ರು ಇಂದ್ರದೇವರು ತಮ್ಮ ವಜ್ರಾಯುಧದಿಂದ. ರೆಕ್ಕೆ ಕಡಿಯೋದಲ್ಲ ಇಲ್ಲಿ ರಾಯರು, ರೆಕ್ಕೆ ಸಮೇತ ಆ ಪಾಪದ ಪರ್ವತಗಳನ್ನೇ ಪುಡಿ ಪುಡಿ ಮಾಡ್ತಾರೆ. ಹೇಗೆ? ದೃಷ್ಟಿ, ಅವರ ಕಣ್ಣು ನೋಟ. ರಾಯರು ಹೀಗೆ ಧ್ಯಾನ ಮಾಡ್ತಾ ಇದ್ದಾರೆ, ಕಣ್ಣು ಹಿಂಗೆ ಕಣ್ಣು ತೆಗೆದ್ರು ಅಷ್ಟೇ, ನಿಮ್ಮ ಪಾಪದ ಬೆಟ್ಟ ಎಲ್ಲ ಮುಳುಗೋಯ್ತಲ್ಲೇ, ಎಲ್ಲ ಪುಡಿ ಪುಡಿ ಆಗೋಯ್ತು. ಅಂಥ ಶಕ್ತಿ ಇರೋವಂಥವ್ರು ರಾಯರು. ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರ, ಕ್ಷಮಾ ಸುರೇಂದ್ರ. ಕ್ಷಮಾ ಗುಣ ಇದೆಯಲ್ಲ, ಅದರಲ್ಲಿ ಇಂಥ ದೇವತೆನ ಇನ್ನೊಬ್ಬರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲ ದೇವತೆಗಳು ಹಾಗೆ ಸುಮ್ಮನೆ ಕ್ಷಮಿಸ್ಬಿಡಲ್ಲ. ಎಲ್ಲರೂ ಇವನು ಮಾಡಿದಾನಲ್ವಾ, ಅನುಭವಿಸಲಿ, ಇರಲಿ, ಇವನು ಅನುಭವಿಸಿದ ಮೇಲೆ ಇವನು ತಪ್ಪನ್ನು ತಿದ್ಕೊಂಡ ಮೇಲೆ ಎಲ್ಲ ಆದಮೇಲೆ ನಾನು ಇವನಿಗೆ ಉದ್ಧಾರ ಮಾಡ್ತೀನಿ ಅಂತ. ಪಾಪ ರಾಯರು ಕಷ್ಟಪಡ್ತಾ ಇದ್ದಾರೆ ಅಂದರೆ ತಾವೇ ಅವ್ರ ಮನೆಗೆ ಹೋಗಿರ್ತಾರೆ, ಗೊತ್ತೇ ಇರಲ್ಲ, ಇವ್ರು ಬೇಡ್ಕೊಂಡೇ ಇರಲ್ಲ, ತಾವೇ ಮನೆಗಳಿಗೆ ಹೋಗಿ ಪ್ರೇರಣೆ ಮಾಡಿ ಯಾರನ್ನೋ ಉದ್ಧಾರ ಮಾಡಿರ್ತಾರೆ. ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ ರಾಯರ ಅನುಗ್ರಹ ಇದು, ಇದು ಹೇಗೆ ಸಾಧ್ಯ ಆಯಿತು, ಓಹೋ ನಮ್ಮವ್ರು ಯಾರೋ ರಾಯರ ಆಧನೆ ಮಾಡಿದ್ರು, ಅದರ ಫಲ ನಾವು ಅನುಭವಿಸಿದ್ವಿ ಅಂತ. ಈ ಥರ ರಾಯರು ತಾವು ಎಷ್ಟು ಕ್ಷಮಾಗುಣ ಇದೆ ಅವರಿಗೆ ಅಂದರೆ ಎಷ್ಟು ಕ್ಷಮಾಗುಣ, ಕ್ಷಮಿಸ್ಬಿಡ್ತಾರೆ. ಅಂಥ ಇವರು ಕ್ಷಮಾಸುರೇಂದ್ರೋ ಅವತು ಮಾಂ ಸದಾಯಂ, ಯಾವಾಗಲೂ ನನ್ನನ್ನು ಇವರು ಅವತ್ತು ರಕ್ಷಣೆ ಮಾಡಲಿ, ಎಲ್ಲದರಿಂದ ಕಾಪಾಡಲಿ ಕಷ್ಟಗಳಿಂದ ಅಂತ ಪ್ರಾರ್ಥನೆ ಮಾಡೋ ಪದ್ಯ. ಇದು ಪ್ರಹ್ಲಾದರಾಜರನ್ನು ಹೇಳ್ತಾ ಇದೆ ಅನ್ನೋದು ಬಹಳ ವಿಶೇಷ ಈ ಶ್ಲೋಕ. ಹೇಗೆ? ಶ್ರೀರಾಘವೇಂದ್ರ ಅಂದರೆ ಪ್ರಹ್ಲಾದರಾಜರು, ನಾವು ಮೊದಲನೇ ಸಂಚಿಕೆಯಲ್ಲೇ ನೋಡಿದ್ವಿ. ಪ್ರಹ್ಲಾದ ಅಂತಂದರೆ ಹೇಗೆ ಅವರಿಗೆ ಶ್ರೀರಾಘವೇಂದ್ರ ಅಂತ ಹೆಸರು ಅಂತ. ಸಕಲ ಪ್ರದಾತ. ಪ್ರಹ್ಲಾದರಾಜರು ಏನು ಕೊಡಲಿಲ್ಲ ಯಾರಿಗೆ? ತನ್ನ ತಂದೆಗೆ ದೇವರನ್ನೇ ಕೊಟ್ಟ. ಲೆಕ್ಕ ಹಾಕೊಳ್ಳಿ. ದೈತ್ಯ ಬಾಲಕರಿಗೆ ನರಸಿಂಹದೇವರ ದರ್ಶನ ಆಗ್ತಾ ಇದೆ, ಬ್ರಹ್ಮಾದಿ ದೇವತೆಗಳಿಗೆ ನರಸಿಂಹದೇವರ ದರ್ಶನ, ನರಸಿಂಹನನ್ನೇ ತಂದು ತೋರಿಸ್ಬಿಟ್ರು ಕಂಬದಿಂದ. ಇದು ಸಕಲ ಪ್ರದಾತ ಅಂದರೆ. ಇಂಥ ಶಕ್ತಿ ಪ್ರಹ್ಲಾದರಾಜನ ಬಿಟ್ಟರೆ ಮತ್ತೊಬ್ಬರಿಗಿದೆಯಾ? ಎಷ್ಟು ಸುಲಭವಾಗಿ ಕೂಗಿದ್ರು ಬಂದ್ಬಿಟ್ಟ ಅಲ್ಲಿ ಭಗವಂತ ಕಂಬದಿಂದ ಹೊರಗಡೆ. ಹಿರಣ್ಯಕಶಿಪಕ್ಕೆ ಗಾಬರಿ, ನಾನು ಎಷ್ಟು ಕಷ್ಟಪಡ್ತಾ ಇದ್ದೆ ಇವನು ನೋಡ್ಲಿಕ್ಕೆ, ಸುಲಭವಾಗಿ ನನ್ನ ಮಗ ಒಂದು ನಿಮಿಷದಲ್ಲಿ ಹಿಂಗೆ ಕರೆದು ಹಿಂಗೆ ತೋರಿಸ್ಬಿಟ್ನಲ್ಲ ಅಂತ. ಆಗ ಪ್ರಹ್ಲಾದರಾಜರಂತಾರೆ, ಮೂರ್ಖ. ಯಾರಿಗೆ? ಹಿರಣ್ಯಕಶಿಪುಗೆ. ಆ ಮನಸ್ಸಿನಲ್ಲಿ ಗೊತ್ತಿದೆ ಅವನು ಮೂರ್ಖ ಅಂತ. ಆದರೆ ಕ್ಷಮಾ ಸುರೇಂದ್ರ, ತನ್ನ ತಂದೆ ಈಗ ಅವತಾರಕ್ಕೆ ಬಂದಾಗ ಹಿರಣ್ಯಕಶಿಪು ತನ್ನ ತಂದೆಗೆ ಗೌರವ ಕೊಡಬೇಕು. ಮೂರ್ಖ ಅಂತ ಎಂದಿಗೂ ಮಾತಾಡಲಿಲ್ಲ ಪ್ರಹ್ಲಾದರಾಜರು. ಏನಂತಾರೆ? ಹೇ ರಾಜನೇ ಅಂತ ಕರೀತಾರೆ, ದೇವರು ಅಂತ ಕರೀಲಿಲ್ಲ. ಹಾಗಂತ ಅವ್ರ ತತ್ವ ಸಿದ್ಧಾಂತ ಬಿಡಲಿಲ್ಲ. ದೇವರದು ಭಗವಂತ ಮಾತ್ರ, ವಿಷ್ಣು, ಹಿರಣ್ಯಕಶಿಪು ಅಲ್ಲ. ಎಲೈ ರಾಜ, ನೀನು ಈ ಥರ ಮಾತಾಡಬೇಡ ಅಂತ ಹೇಳ್ತಾರೆ. ಅದು ಏಕವಚನೂ ಬಳಸಲ್ಲ. ನಾವು ಹೇಳಬೇಕಾದ್ರೆ ಎಲೈ ರಾಜ ಅಂತ, ಹಾಗೆ ಸಂಸ್ಕೃತದಲ್ಲಿ ಹಾಗೆ ಬಳಸೋದಷ್ಟೇ. ರಾಜನೇ,
ಹೀಗೆ ತಿಳ್ಕೊಳ್ಬಾರ್ದು ಅಂತ ಅವರು ಉಪದೇಶ ಕೊಡ್ತಾರೆ ಪ್ರಹ್ಲಾದರಾಜರು. ಅದೇ ಹಿರಣ್ಯಕಶ್ಯಪು ಕೇಳೋದಿಲ್ಲ, ಇಲ್ಲ ಇಲ್ಲ ಹಾಗೆ ಹೇಗೆ ಅಂತ ಚೀರಾಟ. ಕೊನೆಗೂ ನರಸಿಂಹದೇವರ ಒಂದೊಂದು ಕಲೆಗಳನ್ನು ಸೇರಿಸಿ ಎಲ್ಲ ಅವರ ಉಗುರು, ಅವರ ಮುಖ, ಅವರ ಕಿವಿ ಎಲ್ಲ ಅರ್ಧಂಬರ್ಧ ಅಲ್ಲ, ಪೂರ್ಣ ರೂಪವನ್ನೇ ಅವತ್ತಿನ ದಿವಸ ಚೆನ್ನಾಗಿ ಕೊಟ್ಟರು ಯಾರು? ಪ್ರಹ್ಲಾದರಾಜರು. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಗಂಧರ್ವರು ಮತ್ತು ಯಕ್ಷರು, ಕಿನ್ನರರು, ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಸ್ತೋತ್ರ ಮಾಡ್ತಾಯಿದ್ರು. ಅವರಿಗೆ ದೇವರು ಹೇಗೆ ಎಲ್ರಿಗೂ ಎಲ್ಲ ಕೊಡ್ತಾನೆ ಅನ್ನೋ ವಿಷಯವನ್ನು ಪ್ರಹ್ಲಾದರಾಜರು ತಿಳಿಸಿದ್ರು. ಇಂಥ ಪ್ರಹ್ಲಾದರಾಜರು ಸ್ವಪಾದಕಂಜ ದ್ವಯಭಕ್ತಿ ಮತ್ಯ. ಯಾರಿಗೆ ಅನುಗ್ರಹ ಮಾಡ್ತಾರೆ ಪ್ರಹ್ಲಾದರಾಜರು ಅಂದರೆ, ಸ್ವ ಅಂದರೆ ದೇವರಿಗೆ ಒಂದು ಹೆಸರಿದೆ, 4 ಹೆಸರಿದೆ. ಸ್ವ, ಪರ, ಉದ್ದಾಮ, ಹರಿ ಅಂತ 4 ಹೆಸರು ದೇವರಿಗೆ. ದೇವರಲ್ಲಿ ನೀವು ಭಕ್ತಿ ಮಾಡ್ತೀರಾ, ಅವನ ಪಾದಗಳಲ್ಲಿ ಪ್ರಹ್ಲಾದರಾಜರು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಇದು ಹೇಗೆ ಗೊತ್ತಾಯಿತು ಅಂದರೆ, ದೈತ್ಯ ಬಾಲಕರಿಗೆ ಹಾಗೆ ಅನುಗ್ರಹ ಮಾಡಿದರು. ದೈತ್ಯ ಬಾಲಕರು ಪ್ರಹ್ಲಾದರಾಜರಲ್ಲಿ ಭಕ್ತಿ ಮಾಡಿದರು. ಪ್ರಹ್ಲಾದರಾಜರು ಹೇಳಿದ ವಿಷಯ ದೇವರ ಬಗ್ಗೆನೂ ಭಕ್ತಿ ಮಾಡಿದರು. ಹಾಗಾಗಿ ಸಕಲ ಪ್ರದಾತ ದೈತ್ಯ ಬಾಲಕರಿಗೆ ಏನು ಜ್ಞಾನ ಬೇಕೋ ಹಾಗೆಲ್ಲ ಜ್ಞಾನ ಕೊಟ್ಟರು. ಮೋಕ್ಷಕ್ಕೆ ಬೇಕಾದ ಜ್ಞಾನ ಕೊಟ್ಟರು ಅವತ್ತಿನ ದಿವಸ ಪ್ರಹ್ಲಾದರಾಜರು. ಇನ್ನು ಅಗಾದ್ರಿ ಸಂವೇದನ ದೃಷ್ಟಿ ವಜ್ರ. ಪ್ರಹ್ಲಾದರಾಜರ ದೃಷ್ಟಿ ಹೇಗಿತ್ತು ಅಂದರೆ ವಜ್ರಾಯುಧದ ಥರ. ಅದು ಆ ವಜ್ರಾಯುಧ ಹಿಡ್ಕೊಂಡು ಹೋದ್ಮೇಲೆ ಮುಗೀತು. ಏನು ವಿಘ್ನ ಬಂದರೂ ಅದು ಪರಿಹಾರ ಆಗುತ್ತೆ, ಎಲ್ಲ ಅದು ಪುಡಿ ಪುಡಿ ಆಗುತ್ತೆ. ಇದಕ್ಕೆ ಉದಾಹರಣೆ ಪ್ರಹ್ಲಾದರಾಜರು. ಹೇಗೆ? ಹಿರಣ್ಯಕಶಿಪು ಎಷ್ಟೆಷ್ಟು ದೊಡ್ಡ ದೊಡ್ಡ ಪರ್ವತಗಳಷ್ಟು ಕಷ್ಟ ಕೊಟ್ಟ. ಆ ಎಲ್ಲ ಪರ್ವತಗಳನ್ನು ಸುಲಭವಾಗಿ ತಮ್ಮ ದರ್ಶನದಿಂದ ಸುಲಭವಾಗಿ ಅದನ್ನು ನೋಡ್ತಾ ನೋಡ್ತಾ ನಗ್ತಾ ನಗ್ತಾ ಎಲ್ಲ ಕಷ್ಟಗಳನ್ನು ಅನುಭವಿಸಲೇ ಇಲ್ಲ. ಯಾಕೆ? ಭಗವಂತ ತಮ್ಮ ಹತ್ರ ಇದ್ದ. ನರಸಿಂಹದೇವರು ಯಾವಾಗಲೂ ಆ ಪ್ರಹ್ಲಾದರಾಜರ ಬಳಿ ಇದ್ದ. ಹಾಗಾಗಿಯೇ ಹಾವುಗಳನ್ನು ಕಳಿಸ್ತಾ, ಆನೆ ಕೈಯಲ್ಲಿ ತುಳಿಸ್ತಾ, ಪರ್ವತದಿಂದ ಹಾರಿಸ್ತಾ, ಸಮುದ್ರದ ಒಳಗಡೆ ಹಾಕದ, ಗಂಗಾ ನದಿ ಆ ಒಳಗಡೆ ಎಲ್ಲ ಹಾಕದ, ಏನು ಎಲ್ಲ ಕಡೆನೂ ಹಾಕಾಯ್ತು. ಎಲ್ಲ ಹಾಕಿದ್ರು ಪ್ರಹ್ಲಾದರಾಜರು ಎದ್ದು ಬರ್ತಾಯಿದ್ರು. ಮತ್ತು ವಜ್ರಾಯುಧ ಥರ ಇವರು ಏನು ನೋಡಿದ್ರೆ ಸಾಕು ಎಲ್ಲ. ಅಂಥ ಶಕ್ತಿ ಇರುವಂಥ ಈ ರಾಘವೇಂದ್ರರು ಅಂದರೆ ಪ್ರಹ್ಲಾದರಾಜರು ಮಾಂ ಸದಾ ಅವತ್ತು ನನ್ನನ್ನು ಯಾವಾಗಲೂ ರಕ್ಷಣೆ ಮಾಡಲಿ ಅಂತ. ಹೀಗೆ ಪ್ರಹ್ಲಾದನ ಸ್ತೋತ್ರನೂ ಈ ಶ್ಲೋಕ ಆಗಿದೆ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಆಗಿದೆ. ಇಂಥ ವಿಶೇಷವಾದ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇದ್ರೆ ಸಕಲ ಪ್ರದಾತ, ಚೂರು ಉಳಿಸಲ್ಲ. ನಿಮ್ಗೇನು ಬೇಕೋ ನಿಮ್ಮ ಮನಸ್ಸಿನಲ್ಲಿ, ಅಯ್ಯೋ ಇನ್ನೊಂದು ಸ್ವಲ್ಪ ಕೊಡಬೇಕಾಗಿತ್ತು, ಇದು ಕೊಡಲಿಲ್ಲ ಅಂತ ಇಲ್ಲ, ಕೊಟ್ಟರೆ ಇನ್ನೂ ಜಾಸ್ತಿನೇ ಕೊಡ್ತಾರೆ. ಅದನ್ನೇ ಸಕಲ, ಎಲ್ಲವನ್ನು ಉಳಿಸ್ದೇನೆ ಚೂರು ಕೊಡ್ತಾರೆ ಅಂತ. ಈಗ ಚಂದ್ರನಲ್ಲಿ ಕಲೆ ಉಳಿದಿರುತ್ತೆ, ಕಲೆ ಉಳಿದಿರೋ ಚಂದ್ರ ಸಕಲ ಚಂದ್ರ, ಅವ್ನು ಕಲೆ ಇರೋ ಚಂದ್ರ ಅವನು. ಆದರೆ ಇಲ್ಲಿ ಕಲೆ ಉಳಿಸ್ದೇನೆ ಎಲ್ಲ ಕೊಡೋ ಪರಿಪೂರ್ಣ ಅನುಗ್ರಹ ಮಾಡೋ ಗುರುಗಳು ರಾಯರು ಅಂತ. ಹೀಗೆ ಈ ಶ್ಲೋಕದ ಅರ್ಥ. ಅದರಿಂದ ಎಲ್ಲರೂ ವಿಶೇಷವಾಗಿ ಈ ಶ್ಲೋಕಗಳನ್ನು ಪಾರಾಯಣ ಮಾಡ್ತಾ ಅವರ ಅನುಗ್ರಹವನ್ನು ಪಡೆಯಿರಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಸ್ಪಾನ್ಸರ್ ಮಾಡಿ ವಿಶೇಷವಾಗಿ ಶ್ರೀರಾಯರ ಹಾಗೂ ಪ್ರಹ್ಲಾದರಾಜರ ಅನುಗ್ರಹಕ್ಕೆ ಪಾತ್ರರಾಗಿರುವ ರಾಜಶ್ರೀ, ಸೂರಜ್ ಇವರಿಗೆ ವಿಶೇಷವಾಗಿ ಇವರೆಲ್ಲರ ಅನುಗ್ರಹ ಆಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಮುಖ್ಯ ಪ್ರಾಣದೇವರ ಹಾಗೆ ಲಕ್ಷ್ಮೀ ನರಸಿಂಹದೇವರ ವಿಶೇಷ ಅನುಗ್ರಹವನ್ನು ಬಯಸಿ ಇವರೆಲ್ಲ ಮನೋಅಭೀಷ್ಟಗಳು ಪೂರ್ಣ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಅದೇ ರೀತಿಯಲ್ಲಿ ಈ ಸಂಚಿಕೆಯನ್ನು ವೀಕ್ಷಿಸಿದ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಆ ರಾಯರು ಸಕಲ ಪ್ರದಾತ ಎಲ್ಲವನ್ನು ನೀಡುವಂತೆ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಈ ಸರ್ವಮೂಲ ಚಾನಲ್ನಲ್ಲಿ ಯಾರು ಸ್ಪಾನ್ಸರ್ ಮಾಡಬೇಕು ಅಂತ ಇದ್ದೀರೋ ಅವರೆಲ್ಲ ಈ ಕೆಳಗೆ ನೀಡಿದ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ, ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.